ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೇರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಈಗ ಆಚಮನ ವೈಷ್ಣವಾಚಮನ ಮಾಹ ವೈಯಾಘ್ರಪಾದ. ವೈಯಾಘ್ರಪಾದ ಅಂತ ಹೆಸರು ಕೇಳಿದ ನೆನಪಿದೆ ಎಲ್ಲರೂ ಒಂದು ಕಡೆಗೆ. ಭೀಷ್ಮ ವೈಯಾಘ್ರಪಾದ ಗೋತ್ರಾಯ, ಪಾಂಡವರ ಗೋತ್ರ ವೈಯಾಘ್ರಪಾದರು ಅಂಥೇಳಿ. ಅದು ಭೀಷ್ಮರಿಗೆ ಧರ್ಮರಾಜ ಈ ಕಂಕ ಎತ್ತಿಯಾಗಿ ಹೋಗ್ತಾನಲ್ಲ, ನನ್ನ ಗೋತ್ರ ವೈಯಾಘ್ರಪಾದ ಅಂತ ಹೇಳ್ತಾನೆ. ಭೀಷ್ಮರ ತಾತಂದು ಮೊಮ್ಮಗಂದು ಒಂದೇ ಇರಬೇಕಲ್ಲ. ವೈಯಾಘ್ರಪಾದ ಇವರೆಲ್ಲ ಪಾಂಡವರು ವೈಯಾಘ್ರಪಾದ ಗೋತ್ರ ಅವರು. ಈ ಅವರು ಒಬ್ಬ ಮುನಿ ಅವ್ರು ಬರೆದ ಸ್ಮೃತಿ, ಅದಕ್ಕೆ ವೈಯಾಘ್ರಪಾದ ಸ್ಮೃತಿ ಅಂತ ಪೂರ್ತಿ ಹೆಸರು. ಪೂರ್ತಿ ಹೆಸರು ಹೇಳ ಬೋಧಾಯನಃ ಮನುಹು ಹಾಗೆ ಹೇಳ್ಬಿಡ್ತಾರೆ. ಮನುಸ್ಮೃತಿ, ಬೋಧಾಯನ ಸ್ಮೃತಿ, ಆ ರೀತಿ ಅರ್ಥ. ಕೇಶವಾದಿ ತ್ರಿಭಿಃ ಪೀತ್ವಾ ದ್ವಾಭ್ಯಾಂ ಪ್ರಕ್ಷಾಲಯೇತ್ಕರೌ. ಕೇಶವಾದಿಗಳಿಂದ ಏನು ಮಾಡಬೇಕು? ಪೀತ್ವ, ಅದು ನೀರು ಕುಡಿಬೇಕು. ಪ್ರೇಕ್ಷ ವಿಷ್ಣುವೇ ನಮ್ಮ ಈ ರೀತಿ ಮಧುಸೂದನ ಏನು ಮಾಡಬೇಕು? ಕೈಗಳನ್ನು ಈ ಕೈ ತೊಳ್ಕೋಬೇಕು. ದ್ವಾಭ್ಯಾಮ್ ಓಷ್ಠೌಚ, ಎರಡು ಮಂತ್ರಗಳಿಂದ ಮೇಲಿನ ತುಟಿ ಕೆಳಗಿನ ತುಟಿ. ಅದಾದಮೇಲೆ ಸಮೃದ್ಧ ದ್ವಾಭ್ಯಾಮ್ ಸಮ್ಮಾರ್ಜಯೇತ್ಕರಂ. ಆಮೇಲೆ ಎರಡು ಮುಂದಿನ ಎರಡು ಮಂತ್ರದಿಂದ ಕೈ ತೊಳ್ಕೊಳ್ಳೋದು ಬೇರೆ, ಮುಟ್ಟೋದು ಬೇರೆ. ಏಕೇನ ವಾಮಂ ಸಂಪ್ರೋಕ್ಷ್ಯ ಯಾ ಪಾದಾವಪಿ ತಥೈಕತಃ. ಅದೇ ರೀತಿ ಒಂದರಿಂದ ವಾಮಪಾದ, ಇನ್ನೊಂದರಿಂದ ದಕ್ಷಿಣ ಪಾದ. ಸಂಪ್ರೋಕ್ಷ ಏಕೇನ ಮೂರ್ಧಾನಂ, ಆಮೇಲೆ ಮೂರ್ಧಾನಂ. ಮುಖಂ ಸಂಕರ್ಷಣಾದಿಭಿ, ಸಂಕರ್ಷಣಾಯ ನಮಃ. ನಾಸಿಕೆ ಚ ತಥಾ ನೇತ್ರೆ, ಬಲ ಎಡ. ನಾಭಿ, ಆಮೇಲೆ ನಾಭಿ. ಶ್ರೋತ್ರೆ, ಬಲಗಿವಿ ಎಡಗಿವಿ, ಆಮೇಲೆ ನಾಭಿ. ತಥಾ ಹೃದಯ, ಆಮೇಲೆ ಹೃದಯ. ಶಿರಸ್ಸು, ಬಾಹು, ಕ್ರಮಶಃ ಸ್ಪೃಶೆ, ಕೊನೆಯದು ಮುಂದೊಂದು ಮುಗಿದೋಯ್ತನಿಗೆ. ದ್ವಾದಶ ನಾಮಭಿ ಶ್ರೀಪೂರ್ವಕಂಚ ದಾಭಾದೌ ನಮೋಂತಶ್ಚ ತತ್ಸಕ್ರಮ. ಯಾವಾಗ ಹೇಳಬೇಕಾದ್ರೆ ಶ್ರೀಕೇಶವಾಯ ನಮಃ, ಮುಂದೆ ನಮಃ, ಈ ರೀತಿ ಯಾವಾಗ ಪದ ಉಪಯೋಗಿಸ್ಬೇಕನ್ನ. ವೈಷ್ಣವಾಚಮನಂ ಹೇತತ್ ಸ್ವಯಂ ನಾರಾಯಣೋ ಭವೇತ್ತಿತಿ. ಇದು ಚಿಂತನೆ ಮಾಡಿದಾಗ ಏನಾಗುತ್ತೆ ಅಂದರೆ ದೇವರ ಸನ್ನಿಧಾನ ನಮ್ಮ ದೇಹದಲ್ಲಿ ಬರುತ್ತೆ. ಅದು ತತ್ವನ್ಯಾಸ ಮಾತೃಕನ್ಯಾಸ ಮಾಡಿದಾಗ ಸನ್ನಿಧಾನ ಬರ್ಲಕ್ಕೆ ಮಾಡೋದು. ಆಚಮನ ಕೂಡ ಏನು ಮಾಡುತ್ತೆ? ನಮ್ಮ ದೇವರಲ್ಲಿ ಆ ರೀತಿ ಹೇಳಿ ಅಲ್ಲಲ್ಲಿ ದೇವರು ನೆಲೆಸ್ತಾನೆ ಬಂದು ಅಂತ ಅರ್ಥ. ದೇವ್ರು ನೆಲೆಸ್ತಾನೆ. ಆದ್ದರಿಂದ ಅವಾಗ ನಮಗೆ ಪಾವಿತ್ರ್ಯ ಬರುತ್ತೆ. ಇಲ್ಲಿ ನೋಡೋದಕ್ಕೆ ಅನಿಸುತ್ತೆ ಸ್ವಯಂ ನಾರಾಯಣೋ ಭವೇತ್, ಹಾಕೋಬಿಟ್ರೆ ಬ್ರಹ್ಮಾಶ್ವರಗಳಿಗೆ ಸಾಕಲ್ಲ ಇಷ್ಟ. ಅದಕ್ಕೆ ಹೇಳ್ತಾರೆ. ಹಾಂ, ಯಾವುದರಲ್ಲಿ? ಹಾಂ, ಹೌದು. ಅವ್ರು ತಮ್ಮ ಚೋಚಿದ್ದು ತಾವು ಮಾಡೋದು ಹೇಳಿಬಿಡ್ತಾರೆ. ಮಾಡಬೇಕಾದ್ ಮಾಡಲ್ಲ, ತಾವು ಮಾಡೋದನ್ನೇ ಟೆಕ್ಸ್ಟ್ ಮಾಡಿಬಿಡ್ತಾರೆ. ಅದು ತಪ್ಪಾಗುತ್ತೆ. ನಾರಾಯಣೋ ಭವೇತಿತಿ. ಅತ್ರ ವೈಷ್ಣವಾಚಮನೆ ಕೇಶವಾದಿ ಕೃಷ್ಣಾಂತಾನಿ ಚತುರ್ವಿಂಶತಿ ನಾಮಾನಿ ಚತುರ್ಥ್ಯಂತಾನಿ ನಮೋಂತಾನಿ ಚ ಉಚ್ಚಾರ್ಯಾಣಿ ಇತಿ ಸ್ಮಾರ್ತಾಃ. ವೈಷ್ಣವಾಚಮನೆ ಕೇಶವಾದಿ ಕೃಷ್ಣಾಂತ, ಕೇಶವಾಯ ನಮಃ ಶುರುವಾದರೆ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ಚತುರ್ವಿಂಶತಿ ನಾಮಾನಿ ಚತುರ್ಥ್ಯಂತಾನಿ ನಮೋ ಅಂತಾನಿ. ಚತುರ್ಥ್ಯಂತಾನಿ ಕೇಶವಾಯ ನಮಃ ಎರಡು, ಕೇಶವಾಯ ಒಂದು ಕೊನೆ, ನಮಃ ಇನ್ನೊಂದು ಕೊನೆ. ಮುಂದೆ ಉಚ್ಚಾರ್ಯಾಣಿ ಇತಿ ಸ್ಮಾರ್ತಾಃ, ಸ್ಮಾರ್ತಾಚಮನ ಮಾಡೋರು ಅಂತ ಅರ್ಥ. ಇದಮಾಚಮನಂ ಸರ್ವ ಕರ್ಮಾಂಗಂ, ವೆರಿ ಇಂಪಾರ್ಟೆಂಟ್. ಇದು ಸಂಧ್ಯಾವಂದಿಗೆ ಅಷ್ಟೇ ಇಲ್ಲ, ಯಾವುದೇ ಒಂದು ಕರ್ಮ ಮಾಡೋಕ್ಕೆ ಫಸ್ಟ್ ಏನು ಮಾಡಬೇಕು? ಆಚಮ್ಯ ಪ್ರಾಣಾನಾಯಂ. ಪ್ರತಿ ಕೆಲಸಕ್ಕೂ ಬೇಕೇ ಬೇಕು. ಯಥಾಹ ಪುರಾಣಸಾರೇ ಯಾ ಕ್ರಿಯಾ ಕುರುತೆ ಮೋಹಾತ್ ಅನಾಚಮ್ಯೈವ ನಾಸ್ತಿಕಾಃ ಭವಂತಿ ಯತಸ್ತಸ್ಯ ವೃಥಾ ಸರ್ವಾ ನ ಸಂಶಯಃ. ಯಾ ಕ್ರಿಯಾ ಕುರುತೆ ಮೋಹಾತ್, ಯಾವ ಕಾರ್ಯಗಳನ್ನು ತಿಳುವಳಿಕೆ ಇಲ್ಲದೇನೆ ಅನಾಚಮ್ಯೈವ ಆಚಮನ ಮಾಡದೇನೆ ಮಾಡ್ತಾನಲ್ಲ ಅವನು ಯಾರು? ಅವನು ನಾಸ್ತಿಕ. ನಾಸ್ತಿಕ ಕೇಶವಾಯ ಅಂದರೆ ಆಸ್ತಿಕ ಆಗಿಬಿಡ್ತಾನೆ. ಆದ್ದರಿಂದ ಅವನು ನಾಸ್ತಿಕ. ಮುಂದೆ ಭವಂತಿ ಯತಸ್ತಸ್ಯ, ಅವರು ನಾಸ್ತಿಕರಾಗ್ತಾರೆ. ಅವನು ಆಸ್ತಿಕರೇ ಅಲ್ಲ, ಅವ್ರು ಮಾಡಿದ್ದಕ್ಕೆ ಬೆಲೆನೇ ಇಲ್ಲ. ವೃಥಾ ಸುಥಾ ಸರ್ವಾನ ಮಾಡಿದ ಎಲ್ಲ ಕ್ರಿಯೆಗಳು ಏನಾಗುತ್ತೆ? ವೃಥಾ, ವೇಸ್ಟ್ ಅಂತ. ಆಚಮನ ಪ್ರಾಣಾಯಾಮ ಮಾಡದೆ ಏನೇ ಮಾಡಿದರೂ ಕೂಡ ಸಂಧ್ಯಾವಂದನೆ ಮಾಡ್ತಾನೆ, ಮತ್ತು ಅರಿಕೆ ಕೊಡ್ತಾನೆ, ಮತ್ತೆ ಆಚಮನ, ಅದೊಂದು ಕರ್ಮ ತಾನೆ. ಮಧ್ಯ ಮಾರ್ಜನ ಅದೊಂದು ಕರ್ಮ, ಅದಕ್ಕೆ ಆಚಮನ. ಸಂಧ್ಯಾವಂದನೆ ಮುಗಿಸ್ದೆ ಆಚಮನ. ಆಮೇಲೆ ಕೇಳಿ ಆಚಮನ ಮಾಡಿ ಕೂತ್ಕೊಂಡ ಆಚಮನ ಮಾಡಿ ಮುಂದೆ ಕೆಲಸ ಮಾಡಬೇಕು. ಅದೇ ರೀತಿಯೇ ಬ್ರಹ್ಮಯಜ್ಞಕ್ಕೆ ಆಚಮನ, ವೈಷ್ಣದೇವಕ್ಕೆ ಆಚಮನ, ಪ್ರಾಣಾಯಾಮ. ಆಚಮನ ಎಲ್ಲೆಲ್ಲಿ ಹೇಳ್ತಾರೋ ಅದ್ರ ಜೊತೆಗೆ ಏನಿರುತ್ತೆ ಅಲ್ಲಿ? ಅದಕ್ಕೆ ಆಚಮನ ಅಂಬೋದು ಹರಿಸರ್ವೋತ್ತಮತ್ವ, ಪ್ರಾಣಾಯಾಮ ವಾಯುಜೀವೋತ್ತಮತ್ವ. ಅವಿಲ್ಲದೇ ಮುಂದೆ ಕೆಲಸ ಮಾಡೋಂಗೇ ಇಲ್ಲ ಅಂತ ಅರ್ಥ. ಆಯ್ತಾ? ಇಲ್ಲ ಯಾವ ಕೆಲಸನೂ ಮಾಡೋಕ್ಕೆ ಬರೋದಿಲ್ಲ. ಆಚಮನದಲ್ಲಿ ಕೇಶವಾಯ ನಮಃ
24 ದೇವರ ಹೆಸರೇ. ಪ್ರಾಣಾಯಾಮದಲ್ಲಿ ಪ್ರಾಣ ಮುಖ್ಯ ಪ್ರಾಣನ ಹೆಸರು. ಆದ್ದರಿಂದ ಎರಡೂ ಕೂಡ ಇಲ್ಲದೆ ಹೋದರೆ ಹರಿವಾಯುಗಳ ಚಿಂತನೆ ಬಿಟ್ಟರೆ ಒಂದು ಕರ್ಮನೇ ಆಗೋದಿಲ್ಲ ಫಸ್ಟ್. ಸೊ ಎಲ್ಲ ಕರ್ಮಗಳು ಆ ರೀತಿ ಮಾಡಿದಾಗ ಏನಾಗುತ್ತೆ, ವೈಷ್ಣವ ಕರ್ಮ ಆಗಿಬಿಡುತ್ತೆ. ಹ್ಞೂ ಕೇಶವ ಹೌದು ಕುಡಿತೇವೆ. ಹೌದು, ನಾವು ಕುಡಿಯೋದಿಲ್ಲ. ಅಲ್ಲ ಅದೇನು ಎಲ್ಲವಕ್ಕೊಂದು ಅರ್ಥ ಅಲ್ಲ. ಮೊದಲಿಂದ ಬಿಟ್ಬಿಟ್ಟು ಎಲ್ಲಿ ನಮಗೆ ಬಂದಿದೆ ಸಿದ್ಧವಾಗಿಬಿಟ್ಟಿದೆ, ಅದೇ ಯುಕ್ತಿ ಶ್ರುತಿ ಅಂತೀವಲ್ಲ ಹಾಗೆ ಅದು ಹೇಳಿ ಆಗಿಬಿಟ್ಟಿದೆ. ಒಂದು ಕಡೆಗೆ ಸ್ವಾಹ ಅಂತ ಮೊದಲು ಕೊಟ್ಟು ಮಾಡಿದ್ರು, ನಿನ್ನೆ ಬಂತದ್ದು ಸ್ವಾಹ ಅಂತ ಕುಡಿಬೇಕು ಅಂತ ಹೇಳಿರೋದ್ರಿಂದ ಅದು ಮುಗಿದೋಯ್ತು. ಅದು ಮುಗಿದಾಗ ಇಲ್ಲೂ ಕೊಡ ನೋಡಿ, ಕೇಶವಾದಿ ತ್ರಿಭಿಹಿ ಪೀತ್ವಾ ಅಂತ ಹೇಳಿದ್ದಾರೆ. ಪೀತ್ವ ಅಂಬೋದು ಸ್ವಾಹ ಅಂತ ಮಾಡೋದು. ಯಾತಕ್ಕೆ ಸ್ವಾಹ ಅಂತ ಮಾಡೋದು? ಯಾವಾಗ ಹೋಮ ಮಾಡಬೇಕಾದ್ರೆ ನಾವು ಇದನ್ನು ತೊಗೊಳ್ತೀವಲ್ಲ, ಅಗ್ನಿಹೋತ್ರ ಅಂತ ಯಾತಕ್ಕೆ ಊಟನ ಕರೀತಾರೆ? ಒಳಗೆ ಅಗ್ನಿ ಇದೆ, ಇಲ್ಲಿ ಕುಡಿತಾರೆ, ಅದೇನಾಗುತ್ತದು ರೀಚ್ ಅದಕ್ಕೆ ಸ್ವಾಹ ಅಂತ ಹೇಳೋದು. ಮುಟ್ಕೊಂಡಾಗಿಲ್ಲ, ಅದಕ್ಕೆ ನಮಃ ಅಷ್ಟೇ. ಸ್ವಾಹ ಬೇರೆ ನಮಃ ಬೇರೆ. 24 ಅಲ್ಲ ಅರ್ಥ ತ್ರಿಭಿಹಿ ಪೀತ್ವ ಅಂತ ಹೇಳಿದಾಗ ಹೊರಟೋಯ್ತು. ಪೀತ್ವ ಅಂತ ಹೇಳಿದ್ರಿಂದ ಅದು ಎಕ್ಸೆಪ್ಷನ್ನು. ಯಾಕೆ ಪಾನ ಅಂಬೋದಕ್ಕೆ ಸ್ವಾಹ ಅಂತ ಹಿಂದೆ ಹೇಳಿ ಆಗಿದೆ ಈಗಾಗಲೇ. ಅದು ಎಲ್ಲಿ ಕ್ಲಿಯರ್ ಆಗಿದೆ ಅದು ಬಿಟ್ಟು ಅಂತ ಅರ್ಥ. ಹತ್ರ ವೈಷ್ಣವ ಹಳ್ಳೆಲ್ಲ 7 ದಿವಸ ಮುಂದಿನ ವಾರ ಪೂರ್ತಿ ಪಾಠ ಇರುತ್ತೆ ಅಂತ ಹೇಳಿದರೆ ಪಾಠ್ಯ ಬಿಟ್ಟು ಅಂತ ಅರ್ಥ. ಮುಂದಿನ ವಾರ ಆಫೀಸ್ ಫುಲ್ ಇರುತ್ತೆ, ಜನರಲ್ ಹಾಲಿಡೇಸ್ ಇಲ್ಲ, ಸಂಡೇ ಹಾಲಿಡೇ ಇದ್ದೇ ಇದೆ ಅಂತ ಅದು ಅಂಡರ್ಸ್ಟುಡ್. ಹಾಂ 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 ಹೌದು ಅಯ್ಯೋ ಅಷ್ಟೇ ಅಲ್ಲ, ಶಾಂತಿ ಮಂತ್ರ ಹೇಳ್ಬೇಕಾದ್ರೆ ನಮಸ್ತೆ ವಾಯು ಹೇಳಲೇಬೇಕು ಅವರು. ಶಾಂತಿ ಮಂತ್ರನೇ ಅಲ್ಲ, ಅದ್ವೈತಗಳು ಶಾಂತಿ ಮಂತ್ರ ಹೇಳೋದಿಲ್ಲಲ್ಲ, ಹೇಳೇ ಹೇಳ್ತಾರೆ. ವಾಯುವೇ ಹೇಳೇ ಹೇಳ್ತಾರೆ. ವಾಯುದವರು ಬೈತಾರೆ. ಮತ್ತೆ ಅವರು ಮತ್ತದ ಆಚಾರ್ಯ ಹೆಸರು ಬಂದೇ ಇಲ್ಲ ಶಾಂತಿ ಮಂತ್ರದಾಗಿ. ಯಾರ ಹೆಸರು ಬಂದಿಲ್ಲ, ಆಚಾರ್ಯ ಹೆಸರು ಅಂತ ಬಂದಿರೋದು. ಹಾಂ ಗೊತ್ತಿಲ್ಲ, ಬಿಟ್ಬಿಡ್ತಾರೆ ಅಷ್ಟೇ, ತುಂಬ ಗೊತ್ತಾಗ್ಬಿಟ್ರೆ. ಹಾಂ ಹೇಳ್ತಾರೆ ಮುಂದೆ ಅದನ್ನು ಹೇಳ್ತಾರೆ. ಈಗ ಸ್ನಾನಂ ಚ ಬಹುವಿಧಂ ಉಕ್ತಂ ವಾರಾಹೆ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಚೌಚೋ ಯಥಾವಿಧಿ ಧೌತದಂತಹ ಸಮಾಚಮ್ಯ ಸ್ನಾನಂ ಕುರ್ಯಾದ್ ಯಥಾವಿಧಿ. ಸ್ನಾನ ಮಾಡಬೇಕು ಅಂತ ಹೇಳಿದ್ರಲ್ಲ, ಸ್ನಾನ ವಿಧಿ ಅಂತ ಹೇಳಿದ್ರಲ್ಲ, ಎಷ್ಟು ವೆರೈಟಿ ಸ್ನಾನವೇ ಹೇಳ್ತಾರೆ. ಮಂತ್ರಸ್ನಾನಂ, ಮಲಸ್ನಾನಂ, ವ್ಯಾನಸ್ನಾನಂ ಚ ವಾರುಣಂ, ಪಂಚಮಂಚ ಜಲಸ್ನಾನಂ ಇತಿ ಪಂಚವಿಧಂ ಸ್ಮೃತಂ. 5 ವಿಧವಾದಂತಹ ಸ್ನಾನ ಇದೆ. ಫಸ್ಟ್ ಇದು ನವದ್ವಾರಮಿದಂ ದೇಹಂ ಸ್ರವತಿ ಅಹರಹರ್ಮಲಂ ತಚ್ಚುತ್ಯರ್ಥಂ ಪ್ರಕರ್ತವ್ಯಂ ಮಲಸ್ನಾನಂ ದಿನೇ ದಿನೇ. ಫಸ್ಟ್ ಸ್ನಾನ ಒಂದು ಏನದು? ನವದ್ವಾರಮಿದಂ ದೇಹಂ ಸ್ರವತಿ ಅಹರಹ ಮಲಂ. ನವದ್ವಾರಗಳಿಂದನೂ ಏನು ಬಂದಿರುತ್ತೆ? ಮಲ ಬಂದಿರುತ್ತೆ. ಮಲ ಕ್ಲೀನ್ ಅದಕ್ಕೆ ಮಲಸ್ನಾನ ಅಂತದ್ದು ಮೊದಲ ಶುದ್ಧಿ. ಯಾವುದೇ ತಾವು ಮನೆಯಲ್ಲಿ ಒಂದು ಮುಖ್ಯವಾಗಿ ತೀರ್ಥಯಾತ್ರೆಯಲ್ಲಿ ಮಾಡಬೇಕಾದ್ರೆ ಡೈರೆಕ್ಟ್ ತೀರ್ಥ ಮುಟ್ಟಕ್ಕೆ ಹೋಗಬಾರ್ದು. ಸ್ನಾನ ಮುಗಿಸ್ಕೊಂಡೇ ಹೋಗ್ಬೇಕು ಅಲ್ಲಿಗೆ, ಅಷ್ಟೇ ಹೊರತು ಇಲ್ಲವ್ರು ಅಲ್ಲಿ ಕೊಳೆ ಬಿಟ್ಟಾಗತ್ತೆ ತೀರ್ಥದಲ್ಲಿ, ಅದು ಸರಿಯಲ್ಲ. ತಚ್ಚುದ್ಧ್ಯರ್ಥಂ ಪ್ರಕರ್ತವ್ಯಂ ಮಲಸ್ನಾನಂ ದಿನೇ ದಿನೇ ಪ್ರಥಮಂ ತ್ರಿನಿಮಜ್ಜಾಪ್ಸು ಕರಾಭ್ಯಾಂ ಸುಶೇಷ ಬೇಂದರ. ಅದಕ್ಕೆ ಮೊದಲೇನು ಮಾಡೋದು? ಸಮುದ್ರ ತೀರಕ್ಕೆಲ್ಲ ಹೋದ ಕಾಲಕ್ಕೆ ಬರೀ ಮುಳುಗಿ ಹಾಕ್ಬೇಕು. ಫಸ್ಟ್ ಸಂಕಲ್ಪಕ್ಕಿಂತ ಮುಂಚೆ ಯಾವುದೇ ಫಸ್ಟ್ ಮುಳುಗಿಬಿಡಬೇಕು, ಆಮೇಲೆ ಸಂಕಲ್ಪ ಇದು ಮಾಡಿ ಪ್ರಾಣಾಯಾಮ ಇತ್ಯಾದಿ ಮಾಡಿ ಮುಂದುವರಿಬೇಕು. ಸರ್ವಾಂಗಾಣಿ ತ್ರಿಪಶ್ಚಾತ್ ನಿಮಜ್ಜ ಆಚಮ್ಯ ಭಕ್ತಿತಃ. 3 ಸತಿ ಮೊದಲೇ ಅದೇನು ಮಂತ್ರಗಳೇ ಇಲ್ಲಾಗ, ಬರೀ ಮುಳುಗೋದು ಅಷ್ಟೇ. ಆಮೇಲೆ ಶುರು ಮಾಡೋದು ನಿಮಜ್ಜ ಆಚಮ್ಯ, ಆಮೇಲೆ ಆಚಮನ ಮಾಡಿ ಆಚಮ್ಯ ಅಂತ ಹೇಳಿದ ತಕ್ಷಣ ಪ್ರಾಣಾಯಾಮ ಹೇಳಿಲ್ಲ ಅಂತ ತಿಳ್ಕೊಬಾರ್ದು, ಹೇಳಲೇಬೇಕದನ್ನು. ಮಾಲಸ್ನಾನಮಿದಂ ಪ್ರೋಕ್ತಂ ಅವಶ್ಯಕಮಿದಂ ನೃಣಾಂ. ಯಾವುದೇ ಸರೋವರಕ್ಕೆ ಹೋದ ಕಾಲಕ್ಕೆ ಮೊದಲು ಈ ಕೆಲಸ ಮಾಡಿ ಆಮೇಲೆ ಸಂಕಲ್ಪ ಆಚಮನ ಸಂಕಲ್ಪ ಪ್ರಾಣಾಯಾಮ ಸಂಕಲ್ಪ ಮಾಡಿ ಮುಂದೆ ಅದು ಶುದ್ಧಿ ಸ್ನಾನ. ಇದು ಮಲಸ್ನಾನ, ಅದು ಶುದ್ಧಿ ಸ್ನಾನ. ಅಥಾ ದೇವರಿಗೂ ನಿರ್ಮಾಲ್ಯ ಅಂತ ಫಸ್ಟ್ ಮಾಡೋದು ಹೇಗೋ ಹಾಗೆ ಇದು ನಿರ್ಮಾಲ್ಯ, ಆಮೇಲೆ ಮಹಾತೀರ್ಥ. ಅಥಾ ಶೀತಜಲಾಶಯ ಜಲ ಅಶಕ್ತೌ ಕುರ್ಯಾತ್ ಅಲ್ಲ ಉಷ್ಣವಾರಿಣ ಕುರ್ಯಾದೇವ ಉಷ್ಣವಾರಿಣ. ಎಲ್ಲಿ ನಮಗೆ ತಣ್ಣೀರು ಸ್ನಾನ ಒಂದು ಫಸ್ಟ್ ಅರ್ಥ ಏನು ಅಂದರೆ ತಣ್ಣೀರು ಸ್ನಾನಕ್ಕೆ ಪ್ರಿಫರೆನ್ಸು. ಅದು ಮಾಡಲಿಕ್ಕಾಗದೆ ಹೋದಾಗ ಬಿಸಿನೀರು ಸ್ನಾನ ಮಾಡ್ಬೋದು, ಬಿಸಿನೀರು ಸ್ನಾನವೂ ಮಡಿ ಬರುತ್ತೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ? ತಣ್ಣೀರೇ ಮಾಡಬೇಕು. ಶೀತಾಸು ಅಪ್ಸು ನಿಷೇವ್ಯ ಉಷ್ಣಂ ನಿಶಿಚ್ಯ ಉಷ್ಣಂ ವಾರಿ ಪಶ್ಚಾಚ್ಯ ಶೀತಲಂ. ಇನ್ನು ಬಿಸಿನೀರೇ ಸ್ನಾನ ಮಾಡಬೇಕಾದ್ರೆ
ನಿಯಮ ಇದೆ ಅಂತ ಹೇಳ್ತಾರೆ. ಡೈರೆಕ್ಟ್ ಬಿಸಿನೀರು ಮಾಡೋಂಗಿಲ್ಲ. ಶೀತಾಸು ಅಪ್ಸು ನಿಶಿಚ್ಯ ಉಷ್ಣಂ ವಾರಿ ಪಶ್ಚಾಚ್ಯ ಶೀತಲಂ ತುಳಸಿ ಮೃತ್ತಿಕಾಯುಕ್ತಂ ಗಾಯತ್ರ್ಯಾ ಹಿ ಅಭಿಮಂತ್ರಿತಂ ಇಷ್ಟಾಗಬೇಕು. ಜಲಂ ವಿಧಾಯ ಕುರ್ವೀತ ಯೋ ಹಿ ಅಶಕ್ತೋ ಭವೇತ್ ದ್ವಿಜಃ. ಫಸ್ಟ್ ಇದು ನಿಯಮ ಇದು. ಈ ಪಾತ್ರೆಯಲ್ಲಿ ಈಗ ಬಿಸಿನೀರು ಮಾಡ್ಕೋಬೇಕು. ನೀವೀಗ ಡೈರೆಕ್ಟ್ ಬಿಸಿನೀರು ಹಾಕಬಾರ್ದು. ಶೀತಾಸು ಅಪ್ಸು ಒದ್ದೇನು ಮಾಡಬೇಕು, ತಣ್ಣೀರು ಹಾಕಬೇಕು ಫಸ್ಟು. ಆಮೇಲೆ ಏನು ಮಾಡಬೇಕು, ಬಿಸಿನೀರು ಹಾಕಬೇಕು. ಆಮೇಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ತಣ್ಣೀರು ಹಾಕ್ಕೋಬೇಕು. ಅದು ಮ್ಯಾಚ್ ಮಾಡಬೇಕಾರೆ ಸರಿ ಬೇಕಲ್ಲ, ಅಷ್ಟು ಮಾಡ್ಕೋಬೇಕು. ಅದು ಬಿಟ್ಟು ಮೊದಲೇ ಬಿಸಿನೀರು ಹಾಕ್ಕೊಂಡು ಮಾಡೋದಾಗಲಿ ಹಾಗೆಲ್ಲ ಮಾಡೋಂಗಿಲ್ಲ. ಫಸ್ಟು ಶೀತ, ಆಮೇಲೆ ಉಷ್ಣ, ಮತ್ತು ಶೀತ, ಈ ರೀತಿ ನೀರು ಬೆರೆಸಬೇಕು. ಜೊತೆಗೆ ತುಳಸಿ ಮೃತ್ತಿಕಾಯುಕ್ತಂ, ಸ್ವಲ್ಪ ತುಳಸಿ ಮೃತ್ತಿಕ ಹಾಕಬೇಕು. ಗಾಯತ್ರಿಯಿಂದ ಅಭಿಮಂತ್ರಣ ಮಾಡಬೇಕು. ಅದು ಮಡಿ ಸ್ನಾನಕ್ಕೆ ಅನುಕೂಲ ಆಗುತ್ತೆ. ಅದು ಬಿಸಿನೀರಿನ ಸ್ನಾನ. ಇವತ್ತು ಇದು ಉಳ್ಕೊಂಡಿದೆ ಸ್ವಲ್ಪ, ಯಾವುದು ಶೀತ ಎಲ್ಲ ಮೊದಲು ಗಂಗಾಳ ಅಂತ ಕರಿತೀವಿ, ಅಲ್ಲಿಂದ ಶುರುವಾಗ್ತಿತ್ತು. ಗಂಗಾ ಸ್ಮರಣೆ ಮಾಡಿಕೊಂಡು ತಣ್ಣೀರು ಬಿಸಿನೀರು ಎಲ್ಲ ಹಾಕ್ಕೊಂಡು ಆಮೇಲೆ ತುಳಸಿ ಮೃತ್ತಿಕ ಹಾಕಿ ಗಾಯತ್ರಿಯಿಂದ ಮಂತ್ರಿಸಿಬಿಟ್ಟು ಆ ಸ್ನಾನ ಮಾಡಿದರೆ ಅದು ಮಡಿ ಸ್ನಾನ ಆಗುತ್ತೆ. ಈ ಗಾಯತ್ರಿ ಮಂತ್ರ ಅದು ಹೇಳೋ ಪದ್ಧತಿನೇ ಹೋಗ್ಬಿಟ್ಟಿದೆ. ಹಾಂ ಹಾಂ ಕಾಯಿಸ್ಕೋಬೇಕು. ಒಬ್ಬರು ಕಾಯಿಸ್ತಿರ್ಬೇಕು, ಅದಕ್ಕೆ ತಾನೇ ಕಾಯಿಸ್ಕೊಳ್ಳೋಂಗಿಲ್ಲ. ಅಥವಾ ಹಿಂದೆ ಏನು ಮಾಡ್ತಿದ್ರು ಗೊತ್ತಾ, ಒಂದು ಬಿಸಿ ಹಂಡೆ ಇರಿಬಿಡ್ತಿದ್ರು, ಕೆಳಗಡೆ ವಾರ್ತೆ ಪ್ರಯಾಣ ಅದಕ್ಕೆ ಮುಚ್ಚಬೇಡ, ಮುಟ್ಟೋದಿಲ್ಲ. ಆಗ ಹಿಂದಿನ ದಿವಸ ನೀರು ಹಾಕಿ ತುಂಬಿಸ್ಬಾರ್ದು. ಮೊದಲೇ ಒಂದಕ್ಕೊಂದು ಟಚ್ ಆಗೋದಿಲ್ಲ, ಅದು ಟಚ್ ಆಗೋದೇ ಇಲ್ಲ. ಅದಕ್ಕೆ ಮಾತ್ರ ಇದನ್ನ ಹಾಕಿಬಿಟ್ರೆ ಅವು ಎಲ್ಲಕ್ಕೆ ಶುರುವಾಗುತ್ತೆ. ಅದು ಬಿಸಿನೀರು ಆಗುತ್ತೆ, ಸಮಸ್ಯೆ ಇಲ್ಲ. ಹಾಂ ಅದು ಬೇರೆ, ಅದು ನಮ್ಮ ಮಡಿ, ಅದು ಶಾಸ್ತ್ರದ ಮಡಿ. ಯಾವುದರಲ್ಲಿ ಅಲ್ಲೂ ತಣ್ಣೀರೇ ಬರೋದು, ಅಲ್ಲಿ ತಣ್ಣೀರೇ ಬರೋದು, ಬಿಸಿನೀರು ಏಕದಮ್ ಬರೋದಿಲ್ಲ. ಹಾಂ ಗೀದರ್ ಕೂಡ ಮೊದಲು ಇದ್ದಕ್ಕಿದ್ದಾಗ ಅಲ್ಲಿಂದನೇ ಬರಲ್ವಲ್ಲ, ಸ್ವಲ್ಪ ತಣ್ಣೀರು ಬಂದೇ ಬರೋದು. ಹಾಂ ಆಗಲ್ಲ, ಅದೇ ಹೇಳ್ತೇವೆ. ಅಲ್ಲ, ನಾವೇನು ಮುಟ್ಟಿದರೆ ನಾವು ನೀರನ್ನು ಮಾಡಿ ಸ್ನಾನ ಕೂಡ ಮಾಡಿಲ್ಲ. ಬೇರೆ ಊರಲ್ಲಿ ಹಾಗೆ ಮಾಡ್ತಾರೆ ಎಷ್ಟೋ ಕಡೆಗೆ. ಅದೇನು ಮಾಡ್ತಾರೆ ಅಂದರೆ ಒಂದು ದಾಳಿ ಉಟ್ಕೊಂಡ್ಬಿಡ್ತಾರೆ ಫಸ್ಟು, ಏನು ಮಾಡಿರಲ್ಲ, ಏನು ಮುಖ ಕೂಡ ತೊಳೆಯೋದಿಲ್ಲ, ದಾಳಿ ಉಟ್ಕೊಂಡು ನೀರು ಇಟ್ಬಿಡೋದು, ಕಾಯಿಸ್ಲಿಕ್ಕೆ ಇಟ್ಬಿಡೋದು, ಆಮೇಲೆ ಸ್ನಾನ ಮಾಡೋದು, ಅದನ್ನು ತೊಗೊಂಡು ಹಾಕ್ಕೊಂಬಿಡೋದು. ಈ ಮೊದಲಿಟ್ಟು ನೀರು ತುಂಬಿಸ್ಕೊಂಡ್ಬಿಟ್ರೆ ಹಾಗೆ ಮಾಡಬಾರ್ದು. ನೀರು ಮೊದಲೇ ತುಂಬಿಸಿಟ್ಟು ಒಲೆ ದೊಡ್ಡದಿರುತ್ತೆ, ಕೆಳಗಡೆ ಮಾತ್ರ ಅಗ್ನಿ ಹಾಕಿದರೆ ಅದು ದೋಷ ಇಲ್ಲ, ಅಗ್ನಿಗೂ ದೋಷ ಇಲ್ಲ. ನೀವು ಮೊದಲೇ ಮುಟ್ಟೇ ಇಲ್ಲ, ಆದ್ದರಿಂದ ಪ್ರಶಸ್ತಿ ಮಾಡಿ. ಅದು ತುಂಬ ಕಡೆ ಅಂಥ ಮಾಡಿನೂ ಫಾಲೋ ಮಾಡ್ತಾರೆ. ಅದೇನು ದೇವ್ರ ಪೂಜೆ, ಪ್ರತಿಮಾ ಪೂಜೆ ಕೂಡ ಮಾಡ್ತಾರೆ. ಅದರೊಳಗೆ ಪೂರ್ತಿ ಬಯಲಿಗೆ ಸ್ನಾನ ಇದ್ದಾಗ ಲೆಕ್ಕ. ಹಾಂ ಹಾಂ ಇದು ಅಲ್ಲ, ನೀರು ಕಾಯ್ತೀಗ, ನೀರು ಕಾಯಿಸಿ ಆಯಿತು. ಆಮೇಲೆ ಏನು ಮಾಡಬೇಕೀಗ, ಒಂದು ಸ್ನಾನ ಮಲಸ್ನಾನ ಅಂತ ಮಾಡಬೇಕಲ್ಲ, ಅದನ್ನು ಬೇರೆ ಬಿಸಿನೀರು ಮಾಡಿ. ಅದಕ್ಕೆ ಬಿಸಿನೀರು ನಿಮಗೆ ಎರಡು ಬೇಕೀಗ. ಒಂದು ನೀವು ಮೊದಲು ರೋಗಿಗಳು, ಸೊ ಯಾವ ಸ್ಟೇಜಲ್ಲೂ ತಣ್ಣೀರು ಮಾಡೋಂಗಿಲ್ಲ. ಅವನು ಫಸ್ಟ್ ಮಲಸ್ನಾನ ಬಿಸಿನೀರು ಮಾಡ್ದ, ಅರ್ಥ ಆಯ್ತಾ? ಇಲ್ಲಿ ರೆಡಿ ಆಯ್ತಿದ್ದು, ಗೊತ್ತಾಯ್ತಾ? ಒದ್ದೆ ಉಟ್ಕೊಂಡು ಮುಟ್ಟಿದ, ಅದು ದೋಷ. ಒದ್ದೆ ಉಟ್ಕೊಂಡು ಮುಟ್ಟಿದಾಗ ಏನಾಯ್ತು ಅಲ್ಲಿಗೆ, ಅದು 100% ಮೈಲಿಗೆ ಆಗಲಿಲ್ಲ. 100% ಮಡಿನೂ ಅಲ್ಲ ಈ ಮತ್ತೆ, ಅದು ಸ್ವಲ್ಪ ಬೆಟರು. ಅದನ್ನೇನು ಮಾಡೋದು, ಆವಾಗ ಹಾಕೋ ತಣ್ಣೀರು ಬಿಸಿನೀರು ಮಿಕ್ಸ್ ಮಾಡಿಕೊಂಡು ಅದು ಗಾಯತ್ರಿ ಬಂತ ಅದನ್ನು ಮಾಡಿಕೊಂಡ್ರೆ ಆವಾಗ ಶ್ರೇಷ್ಠ ಆಯಿತು. ಅದು ಅಲೋಡ್. ಎಲ್ಲೆಲ್ಲಿ ಅದನ್ನ ಹೇಳ್ತಾರೋ ಮರ ಸ್ನಾನ ಅಂಡರ್ಸ್ಟುಡ್. ಯಾವುದು? ಹೌದು. ಮೊದಲು ಒಂದು ಸೆಟ್ ಮಾಡಿದ ತಕ್ಷಣ ಆಗಲ್ಲ. ಫಸ್ಟ್ ಏನಾಗಬೇಕು, ಅದೆಲ್ಲ ಶುದ್ಧ ಆಗಿಬಿಟ್ಟು ಮತ್ತೆ ಇನ್ನೊಂದು ಸತಿ ಹಿಂಡಬೇಕದು. ಮೊದಲು ಉಟ್ಕೊಂಡಿದ್ದನ್ನು ಹಿಂಡಿಬಿಟ್ಟು ಅದನ್ನು ಚೇಂಜ್ ಮಾಡಿಬಿಟ್ಕೊಂಡು ಅದನ್ನು ಮಾಡಿಕೊಂಡ್ರೆ ಮಡಿಯೋದು, ಗೊತ್ತಾಯ್ತಾ? ಅದು ಮೊದಲೇ ಫಸ್ಟ್ ಟೈಮ್ ಮಾಡಿದ ಸಚೇಲ ಸ್ನಾನ ಆಗುತ್ತೆ. ಅದನ್ನು ಇಷ್ಟು ಇನ್ನು ಮಾಡ್ಲಿಕ್ಕೆ ಬರೋಲ್ಲ. ಬಸ್ತ್ರ ಚೇಂಜ್ ಆಗಬೇಕು. ಈ ಸ್ನಾನದ ಆ ಸ್ನಾನದ ಬದಲಾಗಬೇಕು. ಆವಾಗ 100% ಮಡಿ. ಹಿಂಡ್ಬಿಟ್ಟು ಅವತ್ತೇ ಎಕ್ಸ್ಚೇಂಜ್ ಬಿಟ್ಕೋಬೇಕು ಅದು ಮತ್ತೆ. ಹೌದು. ಇಲ್ಲ ಮೊದಲೇ ಟೈಮ್ ಸಿಗದ ಹೋದ ಮೊದಲೇ ಒದಿಸಿ ಮಾಡಿ ತುಂಡು ಮಾಡಿ ಆದರೆ ಒದ್ದೆ ಉಟ್ಕೊಂಡು ಸ್ನಾನ ಮಾಡಿದರೆ ಪರವಾಗಿಲ್ಲ. ಒಣದು ಉಟ್ಕೊಂಡು ಸ್ನಾನ ಮಾಡಿದ ಮೇಲೆ ಬೇರೆ ಉಟ್ಕೊಂಡು ಸ್ನಾನ ಮಾಡದೆ ಹೋದರೆ ಮಡಿ ಬರಲ್ಲ. ಅದು ಗೊತ್ತಾಯ್ತಾ? ಅದು ಸಚೇಲಿ ಸ್ನಾನ ಗುಂಪಿ ಸೇರುತ್ತೆ. ಅದು ಒಣಬಟ್ಟೆ ಸ್ನಾನ ಮಾಡಿರ್ತೀರಿ ನೀವು. ಒಣಬಟ್ಟೆ ಸ್ನಾನ ಮಾಡಿದಾಗ ಅದು ಒಂದು ಸತಿ ಹಿಂಡದೆ ಹೋದರೆ ಅದು ಪೂರ್ತಿ ಶುದ್ಧ ಅಲ್ಲ, ಹಿಂಡಿದ ಮೇಲೆ ಶುದ್ಧ. ಹೌದು, ತೊಯ್ಸ್ಕೊಂಡು ಅದನ್ನು ಮತ್ತೆ ಉಟ್ಕೊಂಡು ಅದರಲ್ಲಿ ಸ್ನಾನ ಮಾಡೋದು. ಇದು ಕೇಳೋ ಹೊತ್ತಿಗೆ ಸದ್ಯ ಅಲ್ಲ, ಸ್ನಾನ ಮಾಡೋದೇ ಕಷ್ಟ ಆಗಿಸ್ಬಿಟ್ಟು ಮೇಲೆ ಸ್ನಾನ ಮಾಡೋದೇ ಭಾರಿ ಪದೀತ ಆಗಿದೆ. ಅನ್ನಕ್ಕೆ ಕಷ್ಟ ಅಲ್ಲ. ಇವೆಲ್ಲ ಗೊತ್ತಿದ್ದರೆ ಅವಾಗ ಎಷ್ಟು ಕಡೆ ನಮಗೆ ಸಾಧ್ಯವಾದ ಕಡೆ ಮಾಡ್ಲಿಕ್ಕೆ ಬರುತ್ತೆ. ಬಿಟ್ಟಿದ್ವಿ ಅಂತ ಜ್ಞಾನ ಇರುತ್ತೆ. ಆಗ ಅಹಂಕಾರಕ್ಕೆ ಹೋಗ್ಲಿಕ್ಕೆಲ್ಲ ಕಾರಣ ಆಗುತ್ತೆ. ನಮಗೆ ಸಮಾನ ಇಲ್ಲ ಅಂತ ಅಷ್ಟೇ ಹೋಗ್ಬಿಡುತ್ತೆ. ಕೆಲವು ಅಂದರೆ ಹೇಳೋದು ದೊಡ್ಡದಾಗತ್ತೆ ಹೊರತು ಮಾಡ್ಬೇಕಾದ್ರೆ ಏನು ಅನಿಸೋದಿಲ್ಲ. ಹೀಗೆ ತಲೆ ಸ್ನಾನ ಮಾಡದೆ ಹೋದರೆ ಯಾವ ಮಡಿಗೂ ಬರಲ್ಲ, ಗೊತ್ತಾಯ್ತಾ? ಮಡಿ ಅನಿಸೋದೇ ಇಲ್ಲ. ಅದಕ್ಕೆ ನಿಮ್ಮ ಗಂಡಸರು ತಲೆ ಸ್ನಾನ ಮಾಡದೇ ಇರಬಾರ್ದು, ಹೆಂಗಸರು ತಲೆ ಸ್ನಾನ ಮಾಡಿಕೊಡು, ಉಲ್ಟಪಟ್ಟು
ಇವತ್ತು ಡೈಲಿ ಅವ್ರು ಹೆಪ್ಪ ಹಾಕೊಂಡು ಮಾಡಿಬಿಡ್ತಾರೆ. ಇವತ್ತು ಎಂದೂ ಕ್ಷೌರಕ್ಕೆ ಹೋಗೋದ್ರು ಮಾಡ್ಕೊಬೋದಿಲ್ಲ, ಪೂರ್ತಿ ಉಲ್ಟಪಟ್ಟ ಮಾಡಬಾರ. ಆ ಕ್ಷೌರಕ್ಕೆ ಹೋದ್ರೆ ಯಾಕೆ ಮಾಡ್ಕೊಂಬಿಡ್ಕೊ ಅಂತ ತುಂಬ ಜನ ಅಲ್ಲಿ ಕಲರೆಲ್ಲ ಹಾಕ್ಸ್ಕೊಂಬಂದಿರ್ತಾರೆ, ಅದು ಹೋಗ್ಬಿಡುತ್ತೆ, ಸ್ನಾನ ಮಾಡಿಬಿಟ್ಟ. ಅದು ವಾರ ಸ್ನಾನವೇ ಮಾಡೋದಿಲ್ಲ, ಕ್ಷೌರಕ್ಕೆ ಹೋದ್ರೆ ಅವತ್ತಲ್ಲ, ವಾರ ಕೂಡ ಸ್ನಾನ ಇಲ್ಲ, ಪರಮ ಮೈಲಿಗೆ ಅದು. ಇದಕ್ಕೆ ಹೋಗ್ತಾರೆ ರಿಸೆಪ್ಷನಿಗೆ ಕರೀತಾರಲ್ಲ, ರಿಸೆಪ್ಷನಿಗೆ ತೀರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಾರೆ. ಅದು ಪರಮ ಮೈಲಿಗೆ ಅಂದರೆ ಎಲ್ಲ ಮೈಲಿಗೆ ಜಾಗ ಅದು. ಒಂದು ಕೂದಲು ಕೆಳಗೆ ಬಿದ್ದು ಕೂದಲು ಮುಟ್ಟಿದರೆ ಮತ್ತೆ ಸ್ನಾನ ಮಾಡಬೇಕು ಅಂತೇಳಿ, ಊಟಕ್ಕೆ ಕೂದಲಕ್ಕೆ ಬಂದರೆ ಊಟ ಬಿದ್ದು ಹೇಳಬೇಕು ಅಂತೇಳಿ ಅಷ್ಟು ನಿಯಮ ಇದೆ. ಅಲ್ಲಿ ರಾಶಿ ಕೂದಲು ಬಿದ್ದಿರುತ್ತೆ, ಗೊತ್ತಾಯ್ತು. ಅವರು ಮಾಡ್ತವರು ಹಾಗೇ ಇರ್ತಾರೆ. ಇವ್ರು ರಿಸೆಪ್ಷನಿಗೆ ಕೊಡ್ತಾರೆ, ಬಂದು ಏನು ಮಾಡ್ತೀರಿ ತೊಗೊಂಡು. ಎಷ್ಟು ಮೈಲಿಗೆ ಅಂದರೆ ಹೇಳೋದಕ್ಕೆ ಹೋದವ್ರು ಅಂತಲ್ಲಿ ಹೋಗೋದು ಹೇಗೆ ಫಸ್ಟ್. ಹಾಂ, ಭಾರಿ ತಪ್ಪು. ಕಾಲ ಹಾಗಿದ್ದರೆ ಇವತ್ತು ಸತ್ತ ಬದಲಾವಣೆ ಅಂತ ಬಿಸಿ ತಣ್ಣಗೆ ಬೆಂಕಿ ಮುಟ್ಟಿ ತಣ್ಣಗಾಗತ್ತೆ. ಇವತ್ತು ಹೋದ ಸೆಂಚುರಿಯಲ್ಲಿ ಬೆಂಕಿ ಸುಡ್ತಾ ಇತ್ತು, ಈ ಸೆಂಚುರಿಯಲ್ಲಿ ಕೂಲಾಗಿರುತ್ತೆ. ಕೆಲವು ಚೇಂಜ್ ಆಗೋದಿಲ್ಲ. ಅದಕ್ಕೆ ರ್ಯಾಷನಲ್ ವ್ಯಾಲ್ಯೂಸ್ ಬೇರೆ, ಪರ್ಮನೆಂಟ್, ಕೆಲವು ಟೆಂಪ್ರರಿ ವ್ಯಾಲ್ಯೂಸ್ ಬೇರೆ. ಸಿಲೆಬಸ್ ಚೇಂಜ್ ಮಾಡ್ಕೊಳ್ಳೋ ಹಕ್ಕಿ ಅವನಿಗಿಲ್ಲ. ಯೂನಿಫಾರ್ಮ್ ಇನ್ಸ್ಟಿಟ್ಯೂಷನ್ ಬೇರೆ ಮಾಡ್ಕೋಬೋದು, ತಮ್ಮ ಇನ್ಸ್ಟಿಟ್ಯೂಷನ್ ತಕ್ಕಂಥ ಯೂನಿಫಾರ್ಮ್ ಚೇಂಜ್ ಮಾಡ್ಬೋದೇ ಹೊರತು ಸಿಲೆಬಸ್ಸನ್ನು ಉಚ್ಚಾಬಟ್ಟಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಮತ್ತು ಸಿಲೆಬಸ್ ಯಾರೇ ಮಾಡಿಕೊಂಡ್ರೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ, ಆ ಸ್ಟ್ಯಾಂಡರ್ಡ್ ಫಿಟ್ ಆಗಬೇಕದು. ಬರ್ತೀವಿ ಇನ್ನೇನೋ ಇವತ್ತು ಅಟಾನಮಸ್ ಯೂನಿವರ್ಸಿಟಿ ಬಂದುಬಿಟ್ಟಿದೆಯಲ್ಲ, ಈಗ ಅಟಾನಮಸ್ ಅಂತೇಳಿ ಹುಚ್ಚುಚ್ಚ ಮಾಡೋಂಗಿಲ್ಲ. ಒಂದು ನಾರಮ್ಸ್ ಇರುತ್ತೆ, ನಾರಮ್ಗೆ ಮ್ಯಾಚ್ ಆಗ ಮಾಡಬೇಕೆ ಹೊರತು ಏನೋ ಮಾಡೋಂಗಿಲ್ಲ. ಅವ್ನು ಯೂನಿಫಾರ್ಮ್ ಹಾಗಲ್ಲ, ಅವನೇನು ಮಾಡ್ಬೋದು, ತಮಗೆ ಇಷ್ಟಪಟ್ಟಾಗ ಇದು ಮಾಡ್ಕೊಡ್ಬೋದು. ಒಂದು ದಿವಸ ಯೂನಿಫಾರ್ಮ್ ಬೇಕಿಲ್ಲ ಡಿಕ್ಲೇರ್ ಮಾಡ್ಬೋದು. ಅಲ್ಲ, ನಾವು ಮಾಡ್ಕೋತಾ ಹೋದರೆ ಅದು ಎಲ್ಲ ಅನ್ಕಾಮನ್ ಆಗಿಬಿಡುತ್ತೆ. ಮನೇಲಿ ಅಡುಗೆ ಮನೆ ಅನ್ಕಾಮನ್ ಆಗ್ತಾ ಇದೆ ಈಗ, ಹೌದಲ್ಲ? ಇರೋದೇ ಇಲ್ಲ, ಕಟ್ಟೋದ್ರ ಮನೆ ಇದೆ, ಅಡುಗೆ ಮನೆ ಇರೋದೇ ಇಲ್ಲ. ಯಾಕಂದ್ರೆ ನೆಸಿಟಿನೇ ಇಲ್ಲ ಅವರಿಗೆ, ಮನೇಲಿ ಅಡುಗೆ ಮಾಡೋ ಚಾನ್ಸೇ ಇಲ್ಲಲ್ಲ. ಮಡಿ ಅಡುಗೆ ಮಾಡಿ ಅಡುಗೆ ಮನೆಯವರೆಲ್ಲ ಒಂದು ಚಾನ್ಸ್ ಹೋಯ್ತು, ಫಸ್ಟ್ ಹೋಯ್ತು. ಈಗ ಅಡುಗೆ ಮನೆಯಲ್ಲಿರಲ್ಲ ಸೆಕೆಂಡ್ ಚಾನ್ಸ್. ಈಗ ಮಡಿಯಲ್ಲಿ ಅಡುಗೆ ಮಾಡೋದಿಲ್ಲ, ಮಡಿ ಅಡುಗೆಗಿಲ್ಲ, ಅಡುಗೆನೇ ಮಾಡೋದಿಲ್ಲ ಅಂದರೆ ಅಡುಗೆ ಮನೆಯೇ ಬೇಕಿಲ್ಲ. ಆ ಕಾಲ ಆರ್ಡ್ರ್ ಅಷ್ಟೇ. ಅದು ನಾವು ಮಾಡೋದು ತಪ್ಪದು, ಅದರದ್ದಲ್ಲ. ಅದರಿಂದನೇ ರೋಗ ರುಜಿನ ಜಾಸ್ತಿ ಆದರೆ ಅದೇ ಕಾರಣ. ಹಾಂ, ಮಾಡು, ಬರೀ ಬಿಸಿಲೀರಲ್ಲೇ ಮನಸ್ನಾನ ಮಾಡಿದ್ರೆ ಅದಕ್ಕೆ ನಿಯಮ ಅಪ್ಲೈ ಆಗೋಲ್ಲ. ಮಡಿ ಸ್ನಾನಕ್ಕೆ ಆಗ ಅದಕ್ಕೆ ಅಪ್ಲೈ ಆಗೋಲ್ಲ. ಮಡಿ ಸ್ನಾನದ ಬಿಸಿನೀರು ಹೀಗಿರಬೇಕು ಅಂತ ಹೇಳಿ, ಹಾಂ, ಮೈಲಿ ಸ್ನಾನದ ಹೇಳಿದ್ದಲ್ಲ. ಬರುತ್ತೆ ಅದು ಬರುತ್ತೆ. ನಾತ್ಯುದ್ಧೃತ ಜಲಸ್ನಾನೆ ತುಳಸಿ ಮೃತ್ತಿಕಾಯುಕ್ತಂ ಗಾಯತ್ರ್ಯಾ ಹಿ ಅಭಿಮಂತ್ರಿತಂ ಜಲೇ ವಿಧಾಯ ಕುರ್ವೀತ ಯೋ ಹಿ ಅಶಕ್ತೋ ಭವೇದ್ವಿಜಃ. ನಾಸ್ತಿ ಉದ್ಧೃತ ಜಲಸ್ನಾನೆ ದೇವರ್ಷಿ ಪಿತೃತರ್ಪಣಂ ಅಸ್ಯಾಪಿ ಅಶಕ್ತೌ ಕರ್ತವ್ಯಂ ಮಂತ್ರಸ್ನಾನಂ ದಿನೇ ದಿನೇ. ಎಷ್ಟು ಹೈಲಿ ಪ್ರಾಕ್ಟಿಕಬಲ್ ಹೇಳ್ತಾರೆ. ಯಾವಾಗ ಸ್ನಾನ ಮಾಡಬೇಕಾದ್ರೆ ಸ್ನಾನಾಂಗವಾಗಿ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ ಅಂತ ಕೊಡಬೇಕು. ಸ್ನಾನದಲ್ಲಿ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ. ಪಿತೃತರ್ಪಣ ಇವರು ಯಾರು ಜೀವತ್ ಪಿತೃಗಳು ಕೊಡಬೇಕಾಗಿಲ್ಲ. ಈ ದೇವತಾ ಋಷಿತರ್ಪಣ ಪ್ರತಿಯೊಬ್ಬರು ಮೊದಲು ಆ ಸರೋವರದ ತರ್ಪಣ, ಗಂಗಾಜಿ ಸ್ಮರಣ, ದೇವರಿಗೆ ಮೊದಲು ನಮಸ್ತೆ ಕಮಲನಾಭಾಯ ದೇವರಿಗೆ, ಆಮೇಲೆ ಆ ತೀರ್ಥಾಭಿಮಾನಿ ದೇವತೆಗಳಿಗೆ ಕೊಟ್ಟುಬಿಟ್ಟು ಆಮೇಲೆ ಇದನ್ನು ತರ್ಪಣ ಕೊಡಬೇಕು. ತರ್ಪಣ ಕೊಡದೆ ಹೋದರೆ ಸ್ನಾನ ಆಗೋದಿಲ್ಲ. ಆದರೆ ಅದಕ್ಕೆ ಹೇಳ್ತಾರೆ ಮನೆಯ ಸ್ನಾನದೊಳಗೆ ಉದ್ಧೃತ ಸ್ನಾನ ಅಂತ ಹೇಳ್ತಾರೆ. ಉದ್ಧೃತ ಸ್ನಾನ ಅಂದ್ರೇನು, ನೀರನ್ನು ಎತ್ಕೊಂಬಂದು ಇಟ್ಕೊಂಡು ಸ್ನಾನ ಮಾಡೋದು. ಉದ್ಧೃತ ಬಾವಿಯಲ್ಲಿದೆ ಅಲ್ಲೇ ಡೈರೆಕ್ಟ್ ಮಾಡ್ತಾನೆ, ಅದು ಬೇರೆ. ಬಾವಿಯಲ್ಲಿ ಇಳಿದು ಮಾಡ್ತಾನೆ ಬೇರೆ. ಸರೋವರ ಸ್ನಾನ ಬೇರೆ, ವಾಪಿ ಸ್ನಾನ ಬೇರೆ, ಕೂಪ ಸ್ನಾನ ಬೇರೆ. ವಾಪಿ ಕೂಪ ಅಂತ ಎರಡಿದೆ. ಕೂಪ ಅಂದರೆ ಸೇದೋ ಬಾವಿ, ವಾಪಿ ಅಂದರೆ ಇಳಿಯೋ ಬಾವಿ, ಗೊತ್ತಾಯ್ತಾ? ಸರೋವರ ಅಂದರೆ ನ್ಯಾಚುರಲ್ ಆಗಿರೋ ಸರೋವರ, ಆರ್ಟಿಫಿಷಿಯಲ್ ಆದ ಸರೋವರ ಅಲ್ಲ, ನ್ಯಾಚುರಲ್ ಲೇಖನ ಸರೋವರ ಅಂತ ಭಾರಿ ಶ್ರೇಷ್ಠ ಅದು. ಆಮೇಲೆ ವಾಪಿ, ಆಮೇಲೆ ಕೂಪ, ಇವೆಲ್ಲ ದೊಡ್ಡ ಎಷ್ಟು ಇಳಿಯೋ ಬಾವಿ ಅಂತ ಇರುತ್ತೆ ಎಷ್ಟೋ ಕಡೆಗೆ, ಅದು ವಾಪಿ. ಅದು ಇದು ಕೂಪ. ವಾಪಿಯಲ್ಲಿ ತುಂಬ ಜನ ಸ್ನಾನ ಮಾಡೋಕ್ಕೆ ಬರುತ್ತೆ, ಕೂಪದಲ್ಲಿ ಸೇದ್ಕೊಂಡೇ ಮಾಡಬೇಕು. ಆ ತೀರಿಟ್ಟು ಅದಕ್ಕೆ ಉದ್ಧೃತೋದಕ ಸ್ನಾನ. ನೀರನ್ನು ತಂದು ಈ ಕಡೆ ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡ್ತಾನಲ್ಲ, ಉದ್ಧೃತ ಉದಕ, ಎತ್ತಿ ತಂದಿಟ್ಟ ನೀರು, ಅದನ್ನು ಸ್ನಾನ ಮಾಡಬೇಕಾದ್ರೆ ದೇವರ್ಷಿ ಪಿತೃತರ್ಪಣ ಇಲ್ಲ. ಮನೆಯಲ್ಲಿ ಅಂಥ ಸ್ನಾನನೇ ಮಾಡೋದ್ರಿಂದ ನಿತ್ಯ ಸ್ನಾನದಲ್ಲಿ ಬರೋದಿಲ್ಲ ಅದು. ಆದರೆ ಅದಕ್ಕೆ ಏನು ಮಾಡ್ತಾರೆ, ಅವಗಾನ ಸ್ನಾನ ಯಾತಕ್ಕೆ ಮಾಡ್ತಾರೆ ಅಂದರೆ ತರ್ಪಣ ಮಿಸ್ ಆಗಬಾರ್ದು ಅಂಥೇಳಿ ಅವಗಾನ ಸ್ನಾನನೇ ಮಾಡ್ತಾರೆ, ಹುಡ್ಕೊಂಡೋ ಮಾಡಿಬಿಡ್ತಾರೆ. ಇವತ್ತು ಸಿಟಿಗಳಲ್ಲಿ ಹುಡ್ಕೊತೋದ್ರೆ ಹೋಗ್ತಿರೋದೇ ಹೊರತು ಚಾನ್ಸ ಇಲ್ಲ, ಸಿಗೋದೇ ಇಲ್ಲ. ಎಲ್ಲಿರುತ್ತೆ ನೀವು ಹೋಗೋ ಹೊತ್ತಿಗೆ. ಆದ್ದರಿಂದ ಮನೆಯಲ್ಲಿ ಮಾಡಬೇಕು. ಯಾವುದು? ಹೌದು, ಮಾಲಕ್ಕೆ ಬರಲ್ಲ. ಈಗ ಬಚ್ಚಲಿಗೆ ಹೋಗುತ್ತೆ ನೀರಲ್ಲಿ, ಏನಾಗುತ್ತೆ, ಆ ನೀರು ಕೊಟ್ಟರೆ ಅಲ್ಲಿ ಬಚ್ಚಲಿಗೆ ಹರ್ಕೊಂಡು ಹೋಗ್ಬಿಡೋದು. ಅದಕ್ಕೆ ಮಾಡಲಿಲ್ಲ ಅದನ್ನು. ಅಲ್ಲಿ ಸರೋವರದಲ್ಲಿ ಏನಾಗುತ್ತೆ, ಅದು ಅಲ್ಲೇ ಮುಂದೆ ಹರ್ಕೊಂಡು ಹೋಗೋದು, ಅದರ ನೀರಲ್ಲಿ ಹರ್ಕೊಂಡು ಹೋಗೋದು. ಅವಾಗ ಅದಕ್ಕೆ ಹೇಳಿದ್ದು ಅಷ್ಟೇ. ನಿಷ್ಪೀಡ್ಯ ಅಂದರೆ ಹಿಂಡೋದು ಅಂತ. ಇನ್ನು ಬಂದಿಲ್ಲ, ಬರುತ್ತದೀಗ. ಅದೆಲ್ಲ ಆಚಾರ್ಯ ಹೇಳ್ತಾರೆ ಅದನ್ನು.
ವಸ್ತ್ರ ನಿಷ್ಪೀಡನ ನಿಷ್ಪೀಡನ ನೋದಕ ತುಂಬ ಇದೆ. ಒಂದು ಯಕ್ಷ್ಮತರ್ಪಣ ಅಂತ ಅದಕ್ಕೆ ಬರುತ್ತೆ, ಇದಕ್ಕಲ್ಲ. ಅಸ್ಯ ಅದು ಮುಂದೆ ಇದೆಲ್ಲ ಬರುತ್ತೆ ಇದರಲ್ಲಿ. ಅಸ್ಯಾಪ್ಯಶಕ್ತೌ ಕರ್ತವ್ಯಂ ಮಂತ್ರಸ್ನಾನಂ ದಿನೇ ದಿನೇ. ಇದು ಮಾಡೋಕ್ಕಾಗಲಿಲ್ಲ, ಏನು ಮಾಡಬೇಕಾಗ? ಫಸ್ಟು ನದಿ ಸ್ನಾನ ಆಗಲಿಲ್ಲ, ಗಂಗಾ ಸ್ನಾನ ಫಸ್ಟು ಆಗಲಿಲ್ಲ, ಆಮೇಲೆ ಹೋದ ಗೋದಾವರಿ ಸ್ನಾನ ಅದೂ ಆಗಲಿಲ್ಲ, ಸಮುದ್ರ ಸ್ನಾನವೂ ಆಗಲಿಲ್ಲ, ಆಮೇಲೆ ಸಾಮಾನ್ಯ ನದಿ ಸ್ನಾನವೂ ಆಗಲಿಲ್ಲ, ಉಪನದಿ ಸ್ನಾನವೂ ಆಗಲಿಲ್ಲ, ಹರಿಯೋ ನೀರು ಸಿಗಲಿಲ್ಲ. ಇವೆಲ್ಲ ಒಂದು ಡೌನ್ ಆಗ್ತಾ ಬರಬೇಕೀಗ. ಹರಿಯೋ ನೀರು ಸಿಗಲಿಲ್ಲ, ಆಮೇಲೆ ನ್ಯಾಚುರಲ್ ಲೇಕು ಸಿಗಲಿಲ್ಲ, ಆಮೇಲೆ ಇಳಿಯೋ ಬಾವಿನೂ ಸಿಗಲಿಲ್ಲ, ಸೇದೋ ಬಾವಿನೂ ಸಿಗಲಿಲ್ಲ. ಆಮೇಲೆ ಏನಾಯಿತು? ತಂದುಕೊಡ ಆ ಸ್ನಾನ ನಾವು ಮಾಡ್ತಿರೋದೀಗ. ಎಂಟು ಸ್ನಾನ ಹೆಚ್ಚು ಕಡಿಮೆ. ಭಾರಿ ಮಡಿ ಕೆಲಸ ಹೋಯ್ತು ಅಲ್ಲಿಗೆ. 100% ಮಡಿ ಅಂತ ಹಾರಾಡೋಗಿಲ್ವೇ ಇಲ್ಲ. ಅದಕ್ಕೆ ಅವ್ರು ಹಾರಾಡ್ತಿ ಅಂತ ಹೇಳಿದ್ರು, ಅದೊಂದು ಅರ್ಥ. ಮಡಿ ಅಂತ 3 ವಾರ ಹಾರಿತಿ ಅಂತ ಹೇಳಿದ್ರಲ್ಲ, ಅಂದ ನಂಬರ್ ಸ್ನಾನನೇ ಮಾಡಿಲ್ಲ ನೀನು. ಇವತ್ತು ಗಂಗಾ ಸ್ನಾನ ಮಾಡಿದರೆ ಮೈಲಿ ಬರಲಿಕ್ಕೆ ಬರಲ್ಲ, ಹಾಗಿರುತ್ತೆ ಅಲ್ಲಿ. ನಿಜವಾದ ಗಂಗಾ ನದಿಗೆ ಹೋದರೆ ಸ್ನಾನ ಮಾಡಲಿಕ್ಕೆ ಜಾಗ ಇರೋದು, ಹಾಗಾಗಿರೋದು. ಅದೇ ಕೆಡಿಸ್ಬಿಟ್ಟಿರ್ತಾರೆ. ಎಷ್ಟು ಕೆಟ್ಟ ಕಲಿಯಲ್ಲಿ ಸ್ನಾನ ಕೂಡ ಸರಿಯಾಗಿ ಮಾಡಬಾರ್ದು ಅಂಥೇಳಿ ಕಲಿ ವ್ಯವಸ್ಥೆ ಮಾಡಿರೋದು. ಆದ್ದರಿಂದ ಈ ಸ್ಟೇಜ್ ಇದು. ಇದಾದ ಮೇಲೆ ಬಿಸಿನೀರು ಸ್ನಾನ, ಅದಕ್ಕೆ ಮೆಥೆಡ್ಡು. ಅದಾದ ಮೇಲೆ ನಿಮ್ಗೆ ಇದೂ ಆಗ್ಲಿಕ್ಕೆ ಬರದೆ ಹೋದರೆ, ಇದೂ ಮಾಡ್ಲಿಕ್ಕೆ ಬರದೆ ಹೋದರೆ ಮಂತ್ರ ಸ್ನಾನ ಮಾಡಿ ಅಂತೇಳಿ. ಸ್ಪಂಜ್ ಬಾತ್ ಇದ್ದಾಗ ಅದು ನಾಳೆ ನೋಡೋಣ ಮಂತ್ರಸ್ನಾನ ಏನು ಅಂತ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.